ಎಲ್ಲರೂ ಪಡೆದುಕೊಳ್ಳಬೇಕು ಅಂತ ಸೂಚಿಸ್ತಾ ಇದ್ದೇವೆ ಇದರ ಮೂಲಕವಾಗಿ. ಇನ್ನು ಮುಂದೆ ಮತ್ತೊಬ್ಬ ವಿದ್ವಾಂಸರ ಉಪನ್ಯಾಸ ರಘುಪ್ರಿಯ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಪೌತ್ರರಾದ ಅತ್ಯಂತ ವಿದ್ವತ್ಪೂರ್ಣವಾಗಿ ಉಪನ್ಯಾಸವನ್ನು ಮಾಡುವ, ಅನೇಕ ಜನರಿಗೆ ಪ್ರತಿನಿತ್ಯದಲ್ಲೂ ಪಾಠವನ್ನು ಹೇಳುವ, ಅತ್ಯಂತ ಮನೋಜ್ಞವಾಗಿ ಉಪನ್ಯಾಸವನ್ನು ಹೇಳಬಂದಂತಹ ಪ್ರಸಿದ್ಧ ಯುವ ವಿದ್ವಾಂಸರು ಪಂಡಿತ ಕಪಿಲಾಚಾರ್ಯರು ಇನ್ಮೇಲೆ ಅವರು ರಾಷ್ಟ್ರಗೀತೆ ಅಂತನ್ನೋ ವಿಷಯದ ಮೇಲೆ ಉಪನ್ಯಾಸವನ್ನು ಮಾಡಲಿಕ್ಕಿದ್ದಾರೆ. ಇದು ಶಾಲೆಯಲ್ಲಿ ಪ್ರತಿ ದಿವಸ ಹೇಳುವ ಪ್ರಸಿದ್ಧ ರಾಷ್ಟ್ರಗೀತೆ ಅಲ್ಲ, ಪಂಚಮಸ್ಕಂದದಲ್ಲಿ ಬರುವಂತಹ ಪ್ರಮೇಯ ವಿಶೇಷ, ಅದರ ರಹಸ್ಯವನ್ನು ತಾವೇ ಆವಿಷ್ಕಾರ ಮಾಡುವುದಾಗಿ ಅವರು ಹೇಳಿದ್ದಾರೆ. ಹೀಗಾಗಿ ಅವರು ಬಂದು ತಮ್ಮ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೇ ಬದಿಯಲ್ಲಿ ಬಲಗಡೆಗೆ ಒಂದು ಕಾರ್ ಪಾರ್ಕ್ ಮಾಡಿದ್ದಾರೆ, ಬಹಳ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಯಾರ್ದಿದೆಯೋ ಅದನ್ನು ದಯಮಾಡಿ ತೆಗಿಬೇಕು. ಸಭಾಮಂಟಪದ ಬಲಭಾಗದಲ್ಲಿ ರಸ್ತೆಯಲ್ಲಿ ಮಧ್ಯದಲ್ಲಿ ಕಾರನ್ನು ನಿಲ್ಲಿಸಿದ್ದಾರೆ, ಟ್ರಾಫಿಕ್ ಆಗ್ತಾ ಇದೆ, ದಯಮಾಡಿ ತೆಗಿಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುನೀಲ ನೀರದಶ್ಯಾಮಂ ಸಚ್ಚಿದಾನಂದ ವಿಗ್ರಹಂ ರಮಾ ರಮಣಮೀಶೇಷಂ ವಿಠ್ಠಲಂ ಸಮುಪಾಸ್ಮಹೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಈ ಭಾನುವಾರದ ಸಂಜೆಯ ಪ್ರವಚನ ಮಾಲಿಕೆಯಲ್ಲಿ ಈಗಾಗಲೇ ಒಬ್ಬರು ವಿದ್ವಾಂಸರು ರಾಮಾಯಣದಲ್ಲಿ ಬಂದಿರುವಂಥ ಅನೇಕ ಮಾತುಗಳನ್ನು ತಿಳಿಸಿದ್ದಾರೆ. ನಾನು ಒಂದು ಸ್ವಲ್ಪ ಹೊತ್ತು ಶ್ರೀಮದ್ ಭಾಗವತದ ಪಂಚಮಸ್ಕಂದದಲ್ಲಿ ಬಂದಿರುವಂತಹ ಒಂದು ರಾಷ್ಟ್ರಗೀತೆ ಇದೆ. ಪ್ರಾಯ ನಾವು ಭಾಗವತವನ್ನು ಕೇಳುವಾಗ ಹೇಗೆ ಕೇಳಿರ್ತೇವೆ ಅಂದರೆ ಸಪ್ತಾಹ ಕ್ರಮದಲ್ಲಿ ಕೇಳಿರ್ತೇವೆ. ಯಾವಾಗಲೂ ಎಲ್ಲ ಆಚಾರ್ಯರಿಗೆ ಪ್ರವಚನ ಹೇಳಲಿಕ್ಕೆ ಕೊಡೋದೇ 7 ದಿವಸ ನೀವು ಭಾಗವತ ಹೇಳ್ರಿ ಅಂತ ಕೊಟ್ಟಿರ್ತಾರೆ. ಅವರು 7 ದಿವಸ ಹೇಳೋದು ಅಂದರೆ 7 ಗುಂಟ್ಲೆ 24 ಅಲ್ಲ, ಅದು 24x7 ಅಲ್ಲದು, 1 ಗಂಟೆ ಮಾತ್ರ ಒಂದು ವಾರ ಹೇಳ್ತಾರೆ. ಅಷ್ಟರಲ್ಲಿ ಭಾಗವತದ ಎಲ್ಲ ವಿಷಯಗಳನ್ನು ನಮಗೆ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವು ಭಾಗಗಳು ಉಳ್ಕೊಂಡ್ಬಿಡ್ತದೆ. ಭಾಗವತದ ಪಂಚಮಸ್ಕಂದದಲ್ಲಿ ಭಾರತ ದೇಶದ ಬಗ್ಗೆ ಸ್ವತಃ ಭಗವಂತ ವೇದವ್ಯಾಸರಾಗಿ ಬಂದಿರುವಾಗ ಕೆಲವು ಅಂಶಗಳನ್ನು ದಾಖಲೆ ಮಾಡಿ ಇಟ್ಟಿದ್ದಾರೆ. ನನಗೆ ಆ ಭಾಗವನ್ನು ಓದುವಾಗ ಅನಿಸೋದೇನು ಅಂದರೆ ದೇವರಿಗೂ ಈ ಭಾರತದ ಬಗ್ಗೆ ಬರಿಬೇಕು ಅಂತ ಅನ್ನಿಸ್ತಲ್ಲ, ಅದೇ ಒಂದು ಆಶ್ಚರ್ಯ ಮೊದಲನೇದು. ಯಾಕೆ ಅಂದರೆ ವ್ಯಾಸಾವತಾರದಲ್ಲಿ ಇನ್ನೇನೋ ಬೇಕಾದಷ್ಟು ಕೆಲಸಗಳನ್ನು, ವೇದಗಳ ಅರ್ಥ ನಿರ್ಣಯ ಮಾಡಲಿಕ್ಕೆ ಸೂತ್ರಗಳನ್ನು ಬರೆದಿದ್ದಾರೆ, ಮಹಾಭಾರತ ಬರೆದಿದ್ದಾರೆ, ದೇವತೆಗಳ ಅವತಾರದ ಚರಿತ್ರೆಗಳನ್ನೆಲ್ಲ ಬರೆದಿದ್ದಾರೆ. ಇದೊಂದು ಮಣ್ಣಿಗಾಗಿ, ಇದೊಂದು ನೆಲಕ್ಕಾಗಿ ಕೆಲವು ಶ್ಲೋಕಗಳನ್ನು, ಕೆಲವು ಭಾಗಗಳನ್ನು ಮೀಸಲಾಗಿ ಇಡಬೇಕು ಅಂತ ವ್ಯಾಸರಿಗೆ ಅನಿಸಿತು ಅಂದರೆ ಈ ಭಾರತ ಭೂಮಿ ಎಷ್ಟು ಶ್ರೇಷ್ಠವಾಗಿರಬೇಕು ಅಂತ ನಾವು ತಿಳಿಯಬೇಕಾಗಿದೆ. ಏನು ಅವಶ್ಯಕತೆ ಇದೆ ವೇದವ್ಯಾಸ ದೇವರಿಗೆ ಇದನ್ನು ಬರೆಯುವಂತಹದ್ದು. ಆದರೂ ವೇದವ್ಯಾಸ ದೇವರು ಭಾಗವತದಲ್ಲಿ ಈ ಮಾತನ್ನು ಬರಿತಾ ಇದ್ದಾರೆ. ಅಂತಹ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅಪೇಕ್ಷೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ರಾಮಾಯಣದ ಒಂದು ಮಾತು ನೆನಪಾಗ್ತಾ ಇದೆ. ರಾಮಚಂದ್ರ ಯುದ್ಧಕಾಂಡದಲ್ಲಿ ಬರುವಂಥ ವಾಲ್ಮೀಕಿಗಳು ಹೇಳಿರುವಂಥ ಮಾತು, ಯುದ್ಧ ಆಯಿತಂತೆಲ್ಲ ಮುಗೀತು. ಯುದ್ಧ ಮುಗಿದಾದ ಮೇಲೆ ಲಂಕೆಯನ್ನು ಒಂದು ಸರ್ತಿ ರಾಮಚಂದ್ರ ನೋಡಿದ್ನಂತೆ. ಹೇಗಿತ್ತು ಲಂಕೆ ಅಂತ. ಎಲ್ಲ ಬಂಗಾರದ್ದಂತೆ. ಲಂಕಾಪಟ್ಟಣ ಹೇಗಿತ್ತು ಅಂದರೆ ಯಾರದ್ದೇ ಮನೆ ನೋಡಿದರೂ ಬಂಗಾರದ್ದು, ಮನೆಯ ಮುಂದಿರುವಂತಹ ಬಾಗಲು ಬಂಗಾರದ್ದು, ಚಿಲಕ ಬಂಗಾರದ್ದು, ಅದಕ್ಕೆ ಹಾಕುವಂತಹ ಒಂದು ಮಳೆ ಇದ್ದರೆ ಅದೂ ಕೂಡ ಬಂಗಾರದ್ದಂತೆ. ಸುವರ್ಣ ರತ್ನಕಾರಿತಾಂ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳುವಾಗ ಹೆಂಗಿತ್ತು ಆ ಲಂಕಾಪಟ್ಟಣ ಅಂದರೆ ಎಲ್ಲ ಬಂಗಾರದ್ದಂತೆ.
ಅದಕ್ಕೆ ಒಬ್ರು ಯಾರೋ ಚಾಷ್ಟೆ ಮಾಡ್ತಿದ್ರು, ರಾಮ ಲಂಕಾಕ್ಕೆ ಹೋಗೋ ಕಾಲಕ್ಕೆ ಕಪಿಗಳನ್ನು ಕರ್ಕೊಂಡು ಹೋದ ಚೊಲೋ ಆತು, ಮನುಷ್ಯರು ಕರ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಅಷ್ಟು ಬಂಗಾರ ಇಲ್ಲೇ ಬರ್ತಿತ್ತು ಅಂತ ಹೇಳಿದ್ರು ಅವ್ರು. ಮಂಗ್ಯಾಗಳು ನೋಡ್ರಿ ಬಂಗಾರ ಹಿಂಗಾರ ಏನು ಅಪೇಕ್ಷೆ ಇಲ್ಲ. ನಮ್ಮಂಥವ್ರು ಯಾರು ಹೋಗಿದ್ರು ಅಷ್ಟೂರು ಮನೆ ಬಾಗ್ಲ ಕಿಟಕಿ ಕಾಂಪೌಂಡ್ ಏನಿದ್ದು ಅಷ್ಟು ಕಿತ್ಕೊಂಡು ಬಂದ್ಬಿಡ್ತಿದ್ವಿ ನಾವು. ಅದಕ್ಕೆ ಅವು ಎಲ್ಲ ನೋಡಿದ್ನಂತ ಪೂರ್ಣ. ಅದು ನೋಡಿದ ಮೇಲೆ ಏನು ಅನಿಸ್ಬೇಕ್ರಿ, ಎಲ್ಲಾದರೂ ಬಂಗಾರದ ಊರು, ಎಲ್ಲಿ ನೋಡಿದಲ್ಲಿ ಬಂಗಾರ, ಎಲ್ಲಿ ನೋಡಿದಲ್ಲಿ ಬಂಗಾರ. ರಾಮ ಲಕ್ಷ್ಮಣನ ಕರೆದು ಒಂದು ಉದ್ಗಾರ ತೆಗಿತಾನಂತೆ, ಅಪಿ ಸ್ವರ್ಣಮಯೀ ಲಂಕಾ. ಲಕ್ಷ್ಮಣ, ಈ ಲಂಕಾ ನೋಡ್ಲಿಕ್ಕೆ ತಿಳಿಯ, ಇದು ಹೆಂಗದ? ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ, ಇದು ನನಗೆ ಸೇರುವುದಿಲ್ಲ. ಯಾಕೆ ಗೊತ್ತೇನು? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ ಅಂತ ಹೇಳ್ತಾ ಇದ್ದಾನೆ. ಬೇರೆ ಇನ್ಯಾವುದು ಅಷ್ಟು ಚಂದಲ್ಲ, ನನ್ನ ಜನ್ಮಭೂಮಿ ನನಗೆ ಪ್ರಿಯವಾದದ್ದು ಅಂತ ಅಯೋಧ್ಯ ಪಟ್ಟಣವನ್ನು ಕೊಂಡಾಡ್ತಾ ಇದ್ದಾನೆ ಶ್ರೀರಾಮಚಂದ್ರ. ಹಾಗಾದರೆ ನಾವೆಲ್ಲರೂ ನಮ್ಮ ಭಾರತ ಭೂಮಿಯನ್ನು ಅಷ್ಟು ಇಷ್ಟಪಡಬೇಕು, ಭಾರತದ ಗೌರವವನ್ನು ಎಲ್ಲ ಕಡೆಗೆ ಹೇಳಿಕೊಂಡು ಬರಬೇಕು. ಒಂದು ಪ್ರಸಂಗ ನೆನಪಾಗ್ತಾ ಇದೆ. ರಾಮಚಂದ್ರ ಅಯೋಧ್ಯೆ ಇದು ನನ್ನ ಜನ್ಮಭೂಮಿ, ನನ್ನ ತಾಯಿ ಕೌಸಲ್ಯನ್ನು ನೋಡಬೇಕು ಅಂತ ಅಪೇಕ್ಷೆ ಇದೆ ಅಂತ ಹೇಳ್ತಾನೆ. ತಾಯಂದಿರು ಸುಮಿತ್ರೆ ಕೈಕೇಯರನ್ನೂ ನೋಡ್ತಾನೆ. ತಾಯಿಯ ಮಹತ್ವವನ್ನು, ತಾಯಿ ನಾಡಿನ ಮಹತ್ವವನ್ನು ಹೇಳುವಂತಹ ರಾಮಚಂದ್ರನ ಕಥೆಯನ್ನು ಕೇಳ್ತಿರುವಾಗ ಇಲ್ಲೊಂದು ಪ್ರಸಂಗ, ಧಾರವಾಡದ ಪ್ರಸಂಗವೊಂದನ್ನು ಹೇಳ್ತಾ ಇದ್ದೇನೆ. ಧಾರವಾಡದಲ್ಲಿ, ಈ ಧಾರವಾಡಕ್ಕೆ ನಿಜವಾಗಲೂ ಕೂಡ ನಾವು ಯಾವ ಹೆಸರನ್ನು ಕರಿಬೇಕು ಅಂದರೆ ಅಯೋಧ್ಯ ಪಟ್ಟಣ ಅಂತ ಕರಿಬೇಕ್ರಿ. ಯಾಕೆ ಅಯೋಧ್ಯ ಪಟ್ಟಣ ಅಂತ ಕರಿಬೇಕು ಅಂತ ಒಂದು ಕಾರಣವನ್ನು ಹೇಳ್ತೇನೆ. ಮೊದಲನೇದು, 2012ನೇ ಇಸ್ವಿಯಲ್ಲಿ ಧಾರವಾಡ ನಗರದಲ್ಲಿ ಮಹಾಸ್ವಾಮಿಗಳವರು ಶ್ರೀಮನ್ಯಾಯ ಸುಧಾಮಂಗಳವನ್ನು ಮಾಡಿದರು. 5 ದಿವಸದ 6 ದಿವಸದ ಕಾರ್ಯಕ್ರಮ ಇತ್ತು. 12ನೇ ಇಸ್ವಿಯೊಳಗೆ ಶ್ರೀಮನ್ಯಾಯ ಸುಧಾಮಂಗಳ ಪ್ರಾತಸ್ಮರಣೀಯರಾದ ಗುರುಗಳಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕಾ ಮಹಾಸಮಾರಾಧನೆ, ಅದು ಕೂಡ ಪಾದುಕಾ ಮಹಾಸಮಾರಾಧನೆ ಪ್ರಾರಂಭವಾಗಿದ್ದು ಧಾರವಾಡದಿಂದಲೇ ಪ್ರಾರಂಭವಾಗಿರುವಂತಹದ್ದು ಇಲ್ಲಿ ಪ್ರಾರಂಭವಾಯಿತು. ಅದು ಆದ ಮೇಲೆ ಸುಧಾಮಂಗಳ ಹಾಗೂ ಗುರುಗಳ ಆರಾಧನೆ ಆದ ಮೇಲೆ ಚಾತುರ್ಮಾಸ್ಯಕ್ಕೆ ಬರಲಿಕ್ಕೆ 2026ನೇ ಇಸ್ವಿ ಬಂತು. ಎಷ್ಟು ವರ್ಷಗಳಾಯಿತು ಅಂದರೆ 14 ವರ್ಷಗಳಾಯಿತು ಸರಿಯಾಗಿ. 14 ವರ್ಷಗಳಾಗಬೇಕಾಗಿದ್ದರೆ ರಾಮಚಂದ್ರ ಅಯೋಧ್ಯೆಯನ್ನು ಬಿಟ್ಟು ಪುನಃ ಅಯೋಧ್ಯೆಗೆ ಬರಲಿಕ್ಕೆ ಎಷ್ಟು ವರ್ಷ ಹಿಡಿದಿತ್ತು ಅಂದರೆ 14 ವರ್ಷ ಹಿಡ್ಕೊಂಡಿತ್ತು, ನೆನಪಿಟ್ಟುಕೊಳ್ಳಿ. ಅವತ್ತು ರಾಮದೇವರು ಧಾರವಾಡದಿಂದ ಸಂಚಾರತ್ವೇನ ಹೊರಟವರು ಪುನಃ ಧಾರವಾಡಕ್ಕೆ ಬಂದು ಕೂಡ್ಲಿಕ್ಕೆ 14 ವರ್ಷ ಹಿಡಿತಾ ಇದೆ ಅಂದರೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳಿದ್ದು ಈ ಧಾರವಾಡವನ್ನೇ ಇಟ್ಕೊಂಡು ಹೇಳಿರಬೇಕು. ಇಲ್ಲದೇ ಇದ್ರೆ ಇಲ್ಲಿ ಬರಬೇಕು ಅಂತ ಯಾಕೆ ಅಪೇಕ್ಷೆ ಪಡಬೇಕು ರಾಮದೇವರು? ಬರುವಾಗ ನೋಡಿ 5 ದಿವಸ 6 ದಿವಸ ಇದ್ರು, ಈಗ 50 ದಿವಸ ಇರ್ತಾ ಇದ್ದಾರೆ. ಅಂದ ಮೇಲೆ ಇದು ನಿಜವಾಗ್ಲೂ ಕೂಡ ಅಯೋಧ್ಯಾಪುರವೇ, ಇದು ಬೇರೆ ಯಾವುದೂ ಅಲ್ಲ. ಅಯೋಧ್ಯ ಪಟ್ಟಣವನ್ನು ಹೇಳುವಾಗ ದೇವಾನಾಂಪೂರ್ ಅಯೋಧ್ಯ ಅಂತ ಹೇಳ್ತಾರೆ. ದೇವತೆಗಳು ವಾಸ ಮಾಡುವಂತಹ ಊರು ಅದು ಅಯೋಧ್ಯ ಪಟ್ಟಣ ಅಂತ. ಅವತ್ತು ರಾಮಚಂದ್ರ ಬಂದ, ಊರಿಗೆ ಬರುವಾಗ ನೋಡ್ತಾನೆ ಜನ ಎಲ್ಲ ಸ್ವಾಗತಕ್ಕೆ ನಿಂತಿದ್ರಂತೆ. ದೇವರು ಏನು ಕೊಡಬೇಕು? ಅಯೋಧ್ಯೆಗೆ ಬಂದಾಗ, ತಿರುಗಿ ಬಂದಾಗ ಯಾರಾದರೂ ನಮ್ಮಲ್ಲಿ ಕೇಳ್ತಿರ್ತಾರೆ, ಎಲ್ಲರೂ ಊರಿಗೆ ಹೋದ್ರೆ ಬರೋ ಕಾಲಕ್ಕೆ ಏನು ತಗೊಂಬರ್ತೀರಿ ಅಂತ ಕೇಳ್ತಿರ್ತಾರೆ. ಕೆಲವರು ಭಾಳ ಬುದ್ಧಿವಂತರು, ನಾವೇ ಬರ್ತೀವಲ್ಲ ಅಂತ ಹೇಳ್ತಿರ್ತಾರೆ. ಏನೂ ತರಂಗಿಲ್ಲ ಅಂತ ಹೇಳಂಗಿಲ್ರಿ, ನಾ ಬರ್ಲಿಕ್ಕತ್ತೇನಲ್ಲ, ಖರ್ಚು ಯಾಕೆ ಮಾಡಬೇಕು ಅಂತ ಅವ್ರ ತಲೆಯಾಗಿರ್ತದೆ. ಅದಕ್ಕೆ ಅವತ್ತು ರಾಮ ತಾನೇ ಬಂದ, ತಾನೇ ಮುಂದೆ ಅನೇಕ ವರ್ಷಗಳ ಕಾಲ, ಸಾವಿರ ವರ್ಷಗಳ ಕಾಲ ಅಲ್ಲೇ ವಾಸ ಮಾಡಿದ ಅಯೋಧ್ಯೆಯಲ್ಲಿ. ಬಟ್ ಇಲ್ಲಿ ಬರುವಂತಹ ಮೂಲರಾಮ, ದಿಗ್ವಿಜಯ ರಾಮ, ವಂಶರಾಮ ಇದ್ದಾನಲ್ಲ, ಈತ 52 ದಿವಸ ಆದ ಮೇಲೆ ಮತ್ತೆ ಸಂಚಾರಕ್ಕೆ ಹೊರಡ್ತಾನೆ. 14 ವರ್ಷಗಳ ಅನಂತರದಲ್ಲಿ ಬಂದ ರಾಮ ಧಾರವಾಡದವರಿಗೆ ಏನಾದರೂ ಕೊಟ್ಟು ಹೋಗಬೇಕಲ್ಲ ಅಂತ ವಿಚಾರ ಮಾಡಿ ನಿನ್ನೆ ಮಹಾಸ್ವಾಮಿಗಳವರು ಹೇಳಿದರು, ಆ ರಾಮನ ಕಥೆಯನ್ನು ಬರೆದವರು ಯಾರು ಅಂದರೆ ಹಯಗ್ರೀವ ಅಂತ. ಅದಕ್ಕೆ ರಾಮ ತಾನು ಬರೋಕ್ಕಿಂತ ಮೊದಲೇ ಹಯಗ್ರೀವ ದೇವರನ್ನ ಕೂಡಿಸಿ ನಾನು ಮತ್ತೆ ಸಂಚಾರಕ್ಕೆ ಹೋದರೂ ಕೂಡ ಇದು ಅಯೋಧ್ಯೆಯಾಗೆ ಉಳಿಬೇಕು ಅಂತ ಕೂತ್ಕೊಂಡಿದ್ದಾರೆ. ಮೊನ್ನೆ ದಿವಸ ಸ್ವಾಮಿಗಳವರು ಪಾಠ ಹೇಳಿ ಮುಗಿಸಿದರು. ಸುಧಾಪಾಠ ಮುಗೀತು, ನಾವು ಹೋಗಿದ್ವಿ ಸ್ವಾಮಿಗಳಲ್ಲಿ ದರ್ಶನ ಮಾಡಿಕೊಳ್ಬೇಕು ಅಂತ ಹೋಗಿದ್ವಿ. ಸ್ವಾಮಿಗಳು ವಿನೋದದಲ್ಲಿ ಮಾತನಾಡಿದರು, ಸಹಜವಾಗಿ ಮಾತನಾಡಿದರು. ಯಾವಾಗಲೂ ದೈವಿ ವಾಣಿಯೇ ಬರುತ್ತೆ ಅಂತ ನನ್ನ ಅನುಭವ. ಏನಾಯ್ತು, ಸ್ವಾಮಿಗಳು ಪಾದಪೂಜೆ ಆಯಿತು, ಅಲ್ಲಿ ಕೂತಿದ್ರು, ಮಾತಾಡ್ತಾ ಇದ್ದರು. ಚಾತುರ್ಮಾಸ್ಯಕ್ಕೆ ಧಾರವಾಡಕ್ಕೆ ಕೂಡ್ಬೇಕಂತ ಮಾಡೀನಿ ಅಂತ ಚಾಷ್ಟಿಗಂದ್ರು ಅಂತಿರ್ತಾರೆ, ಕೂಡಬೇಕು ಅಂತ ಮಾಡೀನಿ ಅಂತ. ಸ್ವಾಮಿ ನಾಡ್ದ ದಶಮಿ ಅವಶ್ಯವಾಗಿ ಕೂಡಬೇಕು ಅಂತಂದರು. ಸ್ವಾಮಿಗಳು ತಕ್ಷಣಕ್ಕೆ ಒಂದು ಮಾತಂದರು,
ವಸುಧಾರ ಕೂಡಬೇಕು ಅಂತ ಮಾಡೀನಿ ಅಂತಂದರು ಸ್ವಾಮಿಗಳು. ನಮಗವಾಗ ಅವರೇನೋ ಸುಮ್ಮನೆ ಅಂದಿರಬೇಕು ಅಂತ ವಸುಧಾರ ಕೂಡಬೇಕು ಅಂತ ಮಾಡಿದ್ದೇನೆ ಅಂದರೆ, ಈ ಊರಿದೆಯಲ್ಲ ಇದರಲ್ಲಿ ಆ ವಸುಧಾರ ಒಳಗಿನ 2 ಅಕ್ಷರ ಉಳ್ಕೊಂಡವ್ರಿ. ಧಾರವಾಡದೊಳಗೆ ಧಾರ 2 ಉಳ್ಕೊಂಡದ. ವಸುಧಾರ ಒಳಗೆ ಕೂಡ್ತೀನಿ ಅಂದರು, ಧಾರವಾಡದಾಗ ಕೂಡ್ತೀನಿ ಅಂದರು ಒಂದೇ ಅರ್ಥ, ಬೇರೆ ಅಲ್ಲೇ ಅಲ್ಲ. ಯಾಕೆ ಅಂದರೆ ಈ ಧಾರವಾಡ ಇಷ್ಟು ವಸುವಿನಿಂದ ತುಂಬಿದೆ, ಸಂಪತ್ತಿನಿಂದ ತುಂಬಿದೆ ಅಂದರೆ, ಮೊದಲನೇದಾಗಿ ಇದನ್ನು ವಿದ್ಯಾಕಾಶಿ ಅಂತ ಕರೆದುಕೊಂಡು ಬಂದು ವಿದ್ಯೆಗೆ ಸಂಪತ್ತು ತುಂಬಿಕೊಂಡಿತ್ತು. ಇವತ್ತು ಈ ಧಾರವಾಡದಲ್ಲಿ ಇಂತಹ ದೊಡ್ಡದಾದ ಉತ್ತರಾದಿ ಮಠಕ್ಕೆ ನೀವೆಲ್ಲ ಧಾರವಾಡ ಜನತೆ ಏನು ಸಂಪತ್ತನ್ನು ಕೊಟ್ಟಿದ್ದೀರಲ್ಲ, ನಿಜವಾಗಿ ಇದು ವಸುಧಾರ, ಇದೊಂದು ಸಂಪತ್ತಾಗಿರುವಂತಹದ್ದಾಗಿದೆ. 2 ತರಹದ ವಸುಗಳು ಇಲ್ಲಿ ಧಾರೆಯಾಗಿ ಹರಿದದ್ದರಿಂದ ಮಹಾಸ್ವಾಮಿಗಳವರ ಮಾತೇನಾಯಿತು ಅಂದರೆ, ನಾನು ವಸುಧಾರಾದಲ್ಲಿ ಕೂಡ್ತೇನೆ ಅಂದರೆ ಈ ಧಾರವಾಡಕ್ಕೆ ಇನ್ನೊಂದು ನಾಮಕರಣ ಮಾಡಿದ್ದಾರೆ, ವಸುಧಾರ ಅಂತ ನಾಮಕರಣವನ್ನು ಮಾಡಿದ್ದಾರೆ ಸ್ವಾಮಿಗಳವರು. ವಿನೋದದಲ್ಲೇ ಹೇಳಿ ಹಾಗೇ ಹೇಳಿ ಏನು ಮಾಡಿದರೂ ನಮ್ಮ ಸ್ವಾಮಿಗಳದೊಂದು ದೈವಿವಾಣಿ ಇರುವಂತಹದ್ದಾಗಿದೆ. ಅದಕ್ಕೆ ಶ್ರೀರಾಮಚಂದ್ರ ತಾನು ಬಂದ ಅಯೋಧ್ಯೆಗೆ ಅಲ್ಲಿ ಲಂಕೆಯಲ್ಲಿ ಹೇಳ್ತಾನೆ, ಲಕ್ಷ್ಮಣ ಅಪಿಸ್ವರ್ಣಮಯಿ ಲಂಕಾ, ಇದು ಬಂಗಾರದ ಲಂಕಾ ಇರಬಹುದು, ನಮೇ ರೋಚತೆ, ನನಗೆ ಸೇರೋದಿಲ್ಲ. ಯಾಕೆ? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ತಿಳಿದುಕೊಂಡು ಹೇಳಿದ್ದಾನೆ. ರಾಮನಿಂದ ಪ್ರಾರಂಭವಾದ ಈ ರಾಷ್ಟ್ರಗಾನ ಭಾಗವತದಲ್ಲೂ ನಮಗೆ ಸಿಗ್ತಾ ಇದೆ. ಬಹಳ ಅದ್ಭುತವಾಗಿದೆ. ಒಂದೊಂದು ಮಾತುಗಳನ್ನು ನಾವು ಭಾಗವತದ ಪಂಚಮಸ್ಕಂದಲ್ಲಿ ನೋಡ್ತಾ ಹೋದರೆ ಆಶ್ಚರ್ಯ ಆಗ್ತದೆ. ದೇವತೆಗಳೆಲ್ಲ ಅಪೇಕ್ಷೆ ಪಡ್ತಾರಂತೆ. ವಿಚಾರ ಮಾಡಿ ನೋಡೋಣ. ನಾವೆಲ್ಲ ಇವತ್ತು ಭಾರತದಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತೀವ ಅಂತಂದರೆ, ಯಾವ ಕಾರಣಕ್ಕೂ ನಾವು ಭಾರತದಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡೋದಿಲ್ಲ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ವಿದೇಶದಲ್ಲಿ ಇರಲಿ, ನಾವು ಮಾತ್ರ ಭಾರತದಲ್ಲಿ ಇರ್ತೇವೆ ಅಂತ ಹೇಳಿಕೊಂಡಿರ್ತೇವೆ. ಇಲ್ಲೇನು ನಾವು ನೀವೆಲ್ಲ ಕೂತಿದ್ದೀರಿ, ಇಷ್ಟರಲ್ಲಿ ಬಹುಭಾಗ ಎಲ್ಲರ ಮಕ್ಕಳು ವಿದೇಶದಲ್ಲಿ ಇದ್ದಾರೆ. ನಾನು ವಿದೇಶದಲ್ಲಿ ಇರೋದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ನಮ್ಮ ದೇಶದ ಬಗ್ಗೆ ನಾವು ಯಾಕೆ ಗೌರವವನ್ನು ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ? ರಾಮಚಂದ್ರನಿಗೆ ಇದೆ ನನ್ನ ದೇಶ ನನ್ನ ಭೂಮಿ ಅಂತ ತಿಳಿದುಕೊಂಡು ಅಲ್ಲಿ ಬೇಡ ಅಂತ ಇಲ್ಲಿ ಬಂದು ಇರ್ತಾ ಇದ್ದಾನೆ. ವೇದವ್ಯಾಸ ದೇವರಂತಾರೆ, ದೇವತೆಗಳಂತಾರಂತೆ ಸ್ವರ್ಗದಲ್ಲಿ ಇದ್ದವರು, ಅಹೋ ಬತೈಷಾಂ ಕಿಮಕಾರಿ ಶೋಭನಂ ಪ್ರಸನ್ನ ಯೇಷಾಂ ಸುದುತ ಸ್ವಯಂ ಹರಿಹಿ ಯೈರ್ ಜನ್ಮಲಬ್ಧಂ ನೃಷು ಭಾರತೆ ಜರೆ ಮುಕುಂದ ಸೇವೋಪೈಕ ಸ್ಪೃಹಾತ್ಮಭಿಹಿ. ಏನು ಪುಣ್ಯ ಮಾಡ್ಯಾರ ನೋಡ್ರಿ. ದೇವತೆಗಳು ಮೇಲೆ ನಿಂತುಕೊಂಡು ಭಾರತದಲ್ಲಿ ವಾಸ ಮಾಡುವ ಎಲ್ಲ ಜನರನ್ನ ಕಂಡು ಹೇಳ್ತಾರಂತೆ, ಏನು ಪುಣ್ಯ ಮಾಡಿರೋ ಎಲ್ಲಾದರೂ ನೀವೆಲ್ಲ, ಭಾರತದಲ್ಲಿ ಹುಟ್ಲಿಕ್ಕೆ ಎಷ್ಟು ಪುಣ್ಯ ಮಾಡಿದ್ದೀರಿ ಅಂತ ದೇವತೆಗಳು ಉದ್ಗಾರ ತೆಗಿತಾರಂತೆ. ಅಥವಾ ಪ್ರಸನ್ನ ಯೇಷಾಂ ಸುದುತ ಸ್ವಯಂ ಹರಿಹಿ, ದೇವರೇ ಇವ್ರ ಮೇಲೆ ಪ್ರಸನ್ನನಾಗಿ ಬಿಟ್ನೋ, ಅವನು ಅಷ್ಟು ಪ್ರಸನ್ನನಾದ ಅನ್ನೋದಕ್ಕೆ ನಿಮ್ಮನ್ನು ಈ ಭಾರತದಲ್ಲಿ ಹುಟ್ಟಿಸಿದ್ನೋ, ಅಥವಾ ನೀವೇ ಇಷ್ಟು ಪುಣ್ಯ ಮಾಡಿದ್ದೀರಿ ಅನ್ನೋದಕ್ಕೆ ಭಾರತದಲ್ಲಿ ಹುಟ್ಟಿದ್ದೀರೋ ಅಂತ ದೇವತೆಗಳು ಭಾರತದಲ್ಲಿ ಹುಟ್ಟಿದ ಪ್ರತಿ ವ್ಯಕ್ತಿಯ ಬಗ್ಗೆ ಹೀಗೆ ಉದ್ಗಾರ ತೆಗೆಯಬೇಕಾಗಿದ್ದರೆ, ಈ ಭರತಖಂಡದಲ್ಲಿ ಹುಟ್ಟಿದವನು ಅಷ್ಟು ಪುಣ್ಯವಂತನಾಗಿರಬೇಕು, ಇಲ್ಲ ಭಗವಂತ ಭರತಖಂಡದಲ್ಲಿ ಹುಟ್ಟಿದ ಪ್ರತಿಯೊಬ್ಬರ ಮೇಲೂ ಪ್ರಸನ್ನನಾಗಿರಬೇಕು. ಇವೆರಡಿಲ್ಲದೆ ಇದ್ರೆ ದಾರಿಯೇ ಇಲ್ಲ. ಆದ್ದರಿಂದ ಅಂಥ ಅದ್ಭುತವಾದ ಭರತ ಭೂಮಿ ಇದು. ಈ ಭರತ ಭೂಮಿಯ ಬಗ್ಗೆ ಕೇವಲ ಭಾಗವತದಲ್ಲಿ ಬಂದಿದೆ ಅಂತ ತಿಳಿಬೇಡ್ರಿ. ಅಲ್ಲಿ ಹೇಳುವಾಗಲೇ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳ ವಿಷಯಗಳನ್ನು ಇವತ್ತು ನಾವು ಸುಲಭವಾಗಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಲ್ಲಿರುವ ನದಿಗಳು, ಅಲ್ಲಿರುವ ಪರ್ವತಗಳು, ಅಲ್ಲಿರುವಂತಹ ಜನರು ಎಲ್ಲರನ್ನ ನೋಡ್ತೇವೆ. ನೋಡಿದಾಗ ನಮಗೇನು ಅನ್ನಿಸ್ತದೆ, ಎಷ್ಟು ಸ್ವಚ್ಛವಾಗಿದೆ, ಎಷ್ಟು ಚೆಂದ ಆಗಿದೆ, ಎಷ್ಟು ಅನುಕೂಲ ಇದೆ ಅಂತ ಎಲ್ಲ ಅನ್ನಿಸ್ತಾ ಇದೆ. ಆದರೆ ಭಾಗವತ ಹೇಳ್ತಾ ಇದೆ, ಈ ಭರತಖಂಡದಲ್ಲಿರುವಂತಹ ಪರ್ವತಗಳು, ಈ ಭರತಖಂಡದಲ್ಲಿರ್ತಕ್ಕಂಥ ನದಿಗಳು, ಇಲ್ಲಿ ವಾಸ ಮಾಡುವಂತಹ ಋಷಿಗಳು, ಇಲ್ಲಿ ವಾಸ ಮಾಡುವಂತಹ ಮುನಿಗಳು ಪ್ರತಿಯೊಬ್ಬರೂ ಕೂಡ ನಮಗೆ ಮಾನ್ಯರು, ಪೂಜ್ಯರಾಗಿದ್ದಾರೆ. ಬೇರೆ ಯಾವ ದೇಶದಲ್ಲೂ ಇದು ಇಲ್ಲ. ಇಲ್ಲಿ ಒಂದು ಪರ್ವತವನ್ನ ಎತ್ತಿಕೊಂಡ್ರೆ ಪರ್ವತ ಒಬ್ಬ ಋಷಿಗಳ ಕಥೆಯನ್ನು ಹೇಳ್ತದೆ. ಇಲ್ಲಿ ಹರಿಯುವ ಒಂದು ನದಿಯನ್ನು ನೀವು ಮುಟ್ಟಿದ್ರೆ ಒಂದು ಋಷಿಯ ಕಥೆಯನ್ನು ಹೇಳ್ತಾ ಇದೆ. ವಿಂಧ್ಯ ಪರ್ವತವನ್ನು ಮುಟ್ಟಿ ನೋಡ್ರಿ, ಅದು ಒಂದು ಋಷಿಯ ಕಥೆಯನ್ನು ಹೇಳ್ತದೆ. ಎಷ್ಟು ಆಶ್ಚರ್ಯ! ಸುಮ್ಮನೆ ಪರ್ವತದ ಬಗ್ಗೆ ನೋಡ್ತಾ ಹೋಗೋಣ. ಯಾವ್ಯಾವ ಪರ್ವತಗಳು ಭರತಖಂಡದಲ್ಲಿವೆಯೋ ಆ ಎಲ್ಲ ಪರ್ವತಗಳು ಒಬ್ಬೊಬ್ಬ ಋಷಿಗಳ ಮಹಿಮೆಯನ್ನು ಹೇಳ್ತಾ ಹೋಗ್ತದೆ. ಯಾವ ವಿದೇಶಗಳಲ್ಲಿ ಈ ತರಹದ ಮಹಿಮೆಗಳನ್ನು ಹೇಳುವ ಪರ್ವತಗಳಿವೆ? ಯಾರೋ ಮೇಲೆ ಹತ್ತಿದ, ಯಾರೋ ಮೇಲಿಂದ ಹಾರಿಕೊಂಡ, ಯಾರೋ ಆ ಪರ್ವತವನ್ನು ಮೊದಲು ಕಂಡ, ಇಷ್ಟೇ ಹೇಳೋದೇ ಹೊರತಾಗಿ ಬೇರೆ ಏನಿಲ್ಲ. ನಮ್ಮಲ್ಲಿ ವಿಂಧ್ಯ ಪರ್ವತ ಬೇಕೇ, ಅದಕ್ಕೊಂದು ಮಹಿಮೆಯನ್ನು ಹೇಳ್ತಾರೆ. ಹಿಮಾಲಯ ಪರ್ವತ ನೋಡ್ತೀರಾ, ಅದಕ್ಕೊಂದು ಕಥೆಯನ್ನು ಹೇಳ್ತಾನೆ. ಕಾಳಿದಾಸ ಕುಮಾರ ಸಂಭವದಲ್ಲಿ ಹೇಳುವಾಗ ಒಂದು ಮಾತಂತಾನೆ. ಅವನಿಗೆ ಮೊದಲನೇ ಶ್ಲೋಕ ಹೇಳುವಾಗ ಒಂದು ಮಾತು ಬರ್ತದೆ. ಹಿಮಾಲಯವನ್ನು ನೋಡ್ತಾನ ಕಾಳಿದಾಸ, ಈ ಭಾರತ ಭೂಮಿಯ ದೊಡ್ಡ ಕವಿ. ಆ ಕವಿ ಕಾಳಿದಾಸ ಅಂತಾನೆ,
ಏನಿದೆ ಈ ಹಿಮಾಲಯದಲ್ಲಿ? ನಮಗನಿಸ್ತದೆ ಎಲ್ಲಿ ನೋಡಿದರೂ ಕೂಡ ಹಿಮವೇ ತುಂಬಿಕೊಂಡಿದೆ, ಇದರಲ್ಲೇನು ಚಂದ ಇಲ್ಲ ಅಂತ. ಆ ಕಾಳಿದಾಸ ಅಂತಾನೆ, ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾದಿರಾಜ ಪೂರ್ವಾಪರೋತೋಯ ನದಿ ವಗಾಹ್ಯ ಸ್ಥಿತಃ ಪೃಥಿವ್ಯಾ ಇವ ಮಾನದಂಡ. ಕಾಳಿದಾಸನಿಗೇನು ಕಂಡಿತು ಅಂದರೆ, ಹಿಂಗೆ ಉದ್ದಕ್ಕೆ ಭಾರತವನ್ನು ಕೆಳಗಿನಿಂದ ಮೇಲೆ ನೋಡ್ಕೋತ ಹೋಗ್ರಿ, ಎಲ್ಲಿ ತನಕ ಕಾಣಿಸ್ತಾ ಹಿಮಾಲಯ ಅಂತ ತಿಳ್ಕೊಂಡು. ಈ ಕಡೆಗೊಂದು ಸಾಗರ, ಈ ಕಡೆಗೊಂದು ಸಾಗರ ಕಾಣ್ತಾ ಇದೆ, ಅಲ್ಲಿ ಹಿಮಾಲಯ ಕಾಣ್ತಾ ಇದೆ. ಕಾಳಿದಾಸ ಅಂತಾನೆ, ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜ. ಹಿಮಾಲಯೋ ನಾಮ ನಗಾಧಿರಾಜ, ಈ ಪರ್ವತ ಇದೆಯಲ್ಲ, ಪೂರ್ವಾಪರವು ತೋಯ ನದೀವಗಾಹ್ಯ, ಇಲ್ಲಿಯ ಒಂದು ಸಾಗರ ಅಲ್ಲಿಯ ಒಂದು ಸಾಗರದವರೆಗೆ ಮುಟ್ಟಿ ಏನು ಹೇಳ್ತಾ ಇದೆ ಅಂದರೆ, ಸ್ಥಿತಃ ಪೃಥಿವ್ಯಾ ಇವ ಮಾನದಂಡ. ಭಾರತ ಭೂಮಿಯ ಅಳತೆ ಎಷ್ಟಿದೆ ಅಂತ ಒಂದು ಇಂಚ್ ಪಟ್ಟಿ ಬೇಕಲ್ಲ, ಸ್ಕೇಲ್ ಬೇಕಲ್ಲ, ಅಳತೆ ಬೇಕಲ್ಲ, ಅದನ್ನು ತೋರಿಸ್ಲಿಕ್ಕೆ ಇಲ್ಲಿಂದ ಇಲ್ಲಿವರೆಗೆ ಅಳೆದು ತೋರಿಸ್ತಾ ಇದ್ದೀನಿ. ಇಷ್ಟು ನಿಮ್ಮ ಭಾರತ ಭೂಮಿ ಇದೆ ಅಂತ ಅಳೆಯುವುದಕ್ಕಾಗಿ ಆ ಹಿಮಾಲಯ ಪರ್ವತ ನಿಂತ್ಕೊಂಡಿದೆ ಅಂತೆ. ಒಂದು ಪರ್ವತ ಅಳಿಲಿಕ್ಕೆ ನಿಂತುಕೊಂಡಿರುವಂತಹದ್ದು ಇಷ್ಟಿದೆ ಅಂತ. ವಿಂಧ್ಯ ಪರ್ವತ, ಹಿಮಾಲಯ ಇರಬಹುದು, ವಿಂಧ್ಯ ಇರಬಹುದು, ಮೇರು ಇರಬಹುದು, ಮಂದರ ಇರಬಹುದು, ಸಹ್ಯಾದ್ರಿ ಇರಬಹುದು, ಮಾಹೇಂದ್ರ ಇರಬಹುದು, ಪ್ರತಿ ಪರ್ವತಗಳು ಕೂಡ ಒಂದಿಲ್ಲ ಒಂದು ಇತಿಹಾಸವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇವೆ. ವಿಂಧ್ಯ ಪರ್ವತದಲ್ಲಿ ಹೇಳುವಾಗ, ಅದು ಈ ವಿಂಧ್ಯ ಪರ್ವತ ಸೂರ್ಯನನ್ನು ನೋಡ್ತಾ ಇತ್ತಂತೆ. ಸೂರ್ಯ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಹಾಕ್ತಾನೆ ಅಂತ ನಮ್ಮ ಪುರಾಣಗಳ ಹಿರಿಯರ ನಂಬಿಕೆ. ಆ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಹಾಕುವಾಗ ಸೂರ್ಯ ವಿಂಧ್ಯ ಪರ್ವತ ಅಂತಂತೆ ಬರೇ ಅದಕ್ಕಷ್ಟೇ ಯಾಕೆ ಪ್ರದಕ್ಷಿಣೆ ಹಾಕಬೇಕು, ನನಗ್ಯಾಕೆ ಪ್ರದಕ್ಷಿಣೆ ಹಾಕಬಾರದು? ನೋಡ್ರಿ, ಈ ಭರತ ಖಂಡದಲ್ಲಿರುವ ಒಂದು ಪರ್ವತದ ಕಥೆ ಇದು, ವಿಂಧ್ಯ ಪರ್ವತದ ಕಥೆ. ಏನಾಯಿತು, ನನಗೂ ಪ್ರದಕ್ಷಿಣೆ ಹಾಕಲಿ, ನಿನಗೆ ಹಾಕೋದಿಲ್ಲಪ್ಪ, ಸೂರ್ಯನಿಗೆ ಹೇಳ್ತಂತೆ ನನಗೂ ಪ್ರದಕ್ಷಿಣೆ ಹಾಕು ಅಂತ. ಇಲ್ಲ ಸಾರಿ, ಆಗೋದಿಲ್ಲ, ಯಾಕೆಂದ್ರೆ ನಮಗೊಂದು ಕೆಲಸ ಒಪ್ಪಿಸಿದ್ದಾರೆ. ಏನು ಕೆಲಸ ಒಪ್ಪಿಸಿದ್ದಾರೆ? ದೇವರು ಮೇರುವಿಗೆ ಪ್ರದಕ್ಷಿಣೆ ಹಾಕು ಅಂತ ಹೇಳಿದ್ದಾರೆ, ಅದಕ್ಕೆ ಹಾಕ್ತಿರ್ತೀವಿ, ಕಂಡವರಿಗೆಲ್ಲ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಬರೋದಿಲ್ಲ. ಸಾರಿ, ಸಿಟ್ಟು ಬಂತದಕ್ಕೆ ವಿಂಧ್ಯ ಪರ್ವತಕ್ಕೆ. ಓಹೋ, ಮೇಲ್ ಹೋಯ್ತು, ಸೂರ್ಯನ ಸಂಚಾರಕ್ಕೆ ಅಡ್ಡಿ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ದೇವತೆಗಳೆಲ್ಲ ವಿಚಾರ ಮಾಡಿದರು. ಈಗ ಅದು ಮೊದಲೇ ಸಿಟ್ಟಿಗೆ ಎದ್ದು ಬಿಟ್ಟದ ಈ ಪರ್ವತ. ಅದಕ್ಕೆ ಹೋಗಿ ನೀ ಯಾಕೆ ಅಡ್ಡಿ ಎದ್ದು ನಿಂತಿ, ತೆಳಕೂಡು. ಈಗ ನೋಡ್ರಿ, ಸಿಟ್ಟಿಗೆ ಎದ್ದಾಗ ಮತ್ತು ಉಲ್ಟಾ ಅವ್ರಿಗೆ ಇನ್ನೂ ಸಿಟ್ಟಿಗೆ ಎಬ್ಸೋ ಕೆಲಸ ಮಾಡಿಸ್ಬಾರ್ದ್ರಿ. ಕೆಲವ್ರು ನಮ್ಮಲ್ಲಿ ಇರ್ತಾರ್ರಿ, ಅವ್ರು ಸಿಟ್ಟಿಗೆ ಎದ್ದಾರ ಅಂತ ಗೊತ್ತಾದ ಕೂಡಲೇ ಇನ್ನಿಷ್ಟು ಉಪ್ಪು, ಮೆಣಸಿನಕಾಯಿ, ಖಾರಪುಡಿ ಹಾಕಿ ಬಗೆ ಹಿಂಗೆ ಹೊರದು ಬಿಡ್ತಾರೆ. ಹೋಗ್ಲಿ, ಎಷ್ಟು ಹೋಯ್ತಾವ ಉರ್ಕೊಂಡು ಹೋಗ್ಲಿ ಅಂತ ತಿಳ್ಕೊಂಡು ಹೇಳಿ ಹಂಗೆ ಮಾಡಬಾರ್ದ್ರಿ. ಅವಕ್ಕೊಂದು ಕ್ರಮ ಇರ್ತದೆ. ಹೋದರು, ಯಾರನ್ನ ಹೇಳಿದ್ರೆ ಇದು ಉಪಾಯ ಆಗ್ತದೆ ಅಂತ ತಿಳ್ಕೊಂಡು ಹೇಳಿದ್ರು. ಅಗಸ್ತ್ಯರ ಕಡೆಗೆ ಹೋದ್ರಂತ. ಅಗಸ್ತ್ಯರೇ, ನಿಮ್ಮಿಂದೊಂದು ಉಪಕಾರ ಆಗ್ಬೇಕಾಗ್ಯದ. ಏನು ಉಪಕಾರ ಆಗ್ಬೇಕು? ಈ ಪರ್ವತ ಅದಲ್ಲ, ಇದು ಭಾಳ ಎತ್ತರಕ್ಕೆ ಬೆಳ್ಕೊಂಡು ನಿಂತು ಬಿಟ್ಟದ, ಹೆಂಗರ ಮಾಡಿ ಉಪಾಯ ಮಾಡಿ ಸೂರ್ಯನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ. ಆತಂತ ಅಗಸ್ತ್ಯರು ಬಂದ್ರಪ್ಪ, ಪರ್ವತ ಏರ್ಕೋದ್ ಬಂದರು. ಆ ವಿಂಧ್ಯ ಪರ್ವತದ ಅಭಿಮಾನಿ ಇದ್ದ. ಇಲ್ಲಿ ಬಾ ಇಲ್ಲಿ ಅಂತ ಕರೆದವ. ವಿಂಧ್ಯ ಪರ್ವತದ ಅಭಿಮಾನಿ ಬಂದ. ಏನ್ರಿ ಅಂತ. ಅಲ್ಲೋ, ನೀ ಇಷ್ಟೆತ್ರ ಆದ್ರೆ ನಾ ಆ ಕಡೆ ಹೋಗ್ಬೇಕಾಗ್ಯದ, ಹೆಂಗೆ ಹತ್ತಿ ಹೋಗಿ ಹೆಂಗೆ ಇಳಿಲಿ ಹೇಳೋಣಂತ. ಅದಕ್ಕೊಂದು ಕೆಲಸ ಮಾಡು, ಸ್ವಲ್ಪ ತೆಳಗೆ ಬಾಗು, ನಾ ಹತ್ತಿ ಆ ಕಡೆ ಇಳಿತೀನಿ, ಕೆಲಸ ಮುಗಿಸ್ಕೊಂಡು ತಿರುಗಿ ಕಡೆ ಬರ್ತೀನಿ, ಅಲ್ಲಿ ತನಕ ನೀ ಏಳ್ಲಿಕ್ಕೆ ಹೋಗಬೇಡ, ಸ್ವಲ್ಪ ತೆಳಗೆ ಬಗ್ಗಿರು ಅಂತ ಹೇರಂತ. ಹ್ಞೂನ್ರಿ ಅಂತ. ಯಾಕಂದ್ರೆ ಪರ್ವತಗಳಿಗೆ ಋಷಿಗಳ ಮೇಲೆ, ಇವರ ಮೇಲೆ, ಜ್ಞಾನಿಗಳ ಮೇಲೆ, ಎಲ್ಲರ ಮೇಲೆ ಗೌರವ ಜಾಸ್ತಿ. ಆತು ಅಂತ ವಿಂಧ್ಯ ಪರ್ವತ ತಲೆ ಬಾಗಿಸ್ಕೊಂಡು ತೆಳಗೆ ಕುತ್ಕೊಂಡ್ತೆ ಅಂತ್ರಿ. ಹೇಳಿದ್ರಂತ ಅಗಸ್ತ್ಯರು, ನಾ ತಿರುಗಿ ಬರೋ ತನಕ ಏಳ್ಬೇಡ ಅಂತ. ಇನ್ನೂ ತಿರುಗಿ ಹೋಗೇ ಇಲ್ಲಂತ್ರಿ, ಅದು ಅಲ್ಲೇ ಕುತ್ಕೊಂಡದ ಪಾಪ. ಅದು ಅವ್ರು ಬೇರೆ ಕಡೆಯಿಂದ ಹೋಗಿಬಿಟ್ರಿ. ಅವ್ರು ಈ ಕಡೆಯಿಂದ ಹತ್ತಿ ಆ ಕಡೆ ಇಳಿದು ಇನ್ನೊಂದು ಕಡೆಯಿಂದ ಹೋಗಿಬಿಟ್ರು. ಇವತ್ತು ವಿಂಧ್ಯ ಪರ್ವತ ಏನು ತಿಳಿಸ್ತಾ ಇದೆ ಅಂದರೆ, ನಮ್ಮ ಭಾರತ ದೇಶದ ಅಗಸ್ತ್ಯ ಮುನಿಗಳ ತಪಸ್ಸು ಎಂಥದ್ದು ಅಂತ ತೋರಿಸ್ತಾ ಇದೆ. ಯಾವ ಪರ್ವತದಲ್ಲಿವೆ ಈ ಮಹಿಮೆ, ಯಾವ ಊರಿನಲ್ಲಿ ತಿಳಿಸ್ತಾ ಇದೆ? ಸಮುದ್ರದ ಕಥೆಯನ್ನು ತೆಗೆದುಕೊಳ್ಳ್ರಿ. ಸಮುದ್ರ ಏನಾಯಿತು? ಆ ಸಮುದ್ರದಲ್ಲಿ ಅಡಗಿರುವಂತಹ ದೈತ್ಯರನ್ನು ಸಂಹಾರ ಮಾಡಲಿಕ್ಕೆ ದೇವತೆಗಳು ಅಗಸ್ತ್ಯರಿಗೆ ಕೇಳ್ಕೊಂಡ್ರು, ಸ್ವಾಮಿ ಹಿಂಗಾಗೇದ ಅಂತ ತಿಳ್ಕೊಂಡು. ಆಯಿತು ಅಂದರು, ಸಮುದ್ರವನ್ನೇ ಪಾನ ಮಾಡಿದರು. ಸಮುದ್ರ ಅಗಸ್ತ್ಯರ ಕಥೆಯನ್ನು ಹೇಳ್ತದೆ, ಬೆಟ್ಟ ಅಗಸ್ತ್ಯರ ಕಥೆಯನ್ನು ಹೇಳ್ತದೆ, ಒಂದು ಹರಿದ ನದಿ ಗೋದಾವರಿ ಗೌತಮರ ಕಥೆಯನ್ನು ಹೇಳ್ತದೆ. ಯಾಕೆ ಈ ಗೋದಾವರಿ ನದಿ ಹುಟ್ಟಿಕೊಂಡಿತು ಅಂತ ತಿಳ್ಕೊಂಡು, ಒಂದು ನದಿ ಗಂಗೆ ಇದು ಭಗವಂತನ ಮಹಿಮೆಯನ್ನು ಇವತ್ತಿನವರೆಗೂ ಹೇಳಿಕೊಂಡು ನಿಂತುಕೊಂಡಿದೆ. ಇಂಥ ಭೂಮಿ ನಮಗೆ ಎಲ್ಲಿ ಸಿಗುತ್ತದೆ? ಯಾವ ದೇಶದಲ್ಲಿ ಹೋದರೂ ಈ ಒಂದು ನದಿಗೆ ಭಗವಂತನ ಮಹಿಮೆಯನ್ನು ಸಾರುವಂಥ ತಾಕತ್ತಿದೆ ಅಂತ ಹೇಳ್ತಾರೆ ನೋಡಂತ. ಯಾವ ನದಿಗೂ ಇಲ್ಲ. ನಮ್ಮ ದೇಶದಲ್ಲಿ ಹರಿಯುವಂಥ ಗಂಗಾ ನದಿಗೆ ಇದೆ. ಏನು ಗಂಗಾ ನದಿ ದೇವರ ಮಹಿಮೆಯನ್ನು ಹೇಳೋದು? ಒಂದು ಬೆಟ್ಟ, ಒಂದು ನದಿ ರೀ.
ಒಂದು ಬೆಟ್ಟ ಒಂದು ನದಿ ಎರಡೂ ಸತ್ಯಕ್ಕೆ ಭಗವಂತನ ಮಹಿಮಾ ಹೇಳಿಕತ್ತಾವ್ರಿ. ಒಂದು ಗೋವರ್ಧನಗಿರಿ, ಆ ಗೋವರ್ಧನಗಿರಿ ಭಗವಂತನ ಮಹಿಮೆಯನ್ನು ಇವತ್ತಿಗೂ ಹೇಳ್ಕೋತ ನಿಂತ್ಕೊಂಡದ. ಯಾವಾಗ ಇಡೀ ನಂದ ಗೋಕುಲಕ್ಕೆ ತೊಂದರೆ ಬಂತಂತ ಇಂದ್ರದೇವರು ಮಳಿ ಸುರಿಸಿದ್ರು, ಎಲ್ಲರೂ ಒದ್ದಾಡಿದ್ರು, ಎಲ್ಲಿ ಹೋಗ್ಬೇಕು ಒಟ್ಟ ಗೊತ್ತಾಗಲಿಲ್ಲ. ದೇವ್ರನ್ನ ಕೇಳ್ಕೊಂಡ್ರಂತ ಏನು ಮಾಡೋದು ಅಂತ. ದೇವರಂದ ಏನು ಚಿಂತೆ ಮಾಡಬೇಡ್ರಿ, ನಾವು ಗೋವರ್ಧನಿಗೆ ಪೂಜಾ ಮಾಡೀವಿ, ಆ ಗೋವರ್ಧನಿಗೆ ಕೇಳೋಣ ಅಂತ ತಿಳ್ಕೊಂಡು ಹೇಳಿ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದ ಭಗವಂತ ವಾರಗಳ ಕಾಲ ಯಾವ ಮಳೆಯ ಹನಿಯೂ ಏನೂ ತಾಕಸಲಿಲ್ಲ. ಒಂದು ಗೋವರ್ಧನಗಿರಿ ಶ್ರೀಕೃಷ್ಣನ ಮಹಿಮೆಯನ್ನು ಹೇಳ್ತದೆ. ಒಂದು ಗಂಗೆ ಭಗವಂತನ ಪಾದದಿಂದ ಹುಟ್ಟಿಕೊಂಡು ಬಂದು ನಮ್ಮ ದೇವರ ಮಹಿಮೆ ಎಷ್ಟಿದೆ ಅಂತ ಹೇಳ್ತದೆ. ಅದನ್ನು ಭಾಗವತದ ಪಂಚಮಸ್ಕಂದಲ್ಲಿ ಹೇಳುವಾಗ ಭಾಗೀರಥಿ ಗದ್ಯ ಅಂತ ತಿಳಿದುಕೊಂಡು ಹೇಳ್ತಾರೆ. ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋ ವಿಕ್ರಮತಃ ವಾಮ ಪಾದಾಂಗುಷ್ಟ ನಕ ನಿರ್ಭಿಣ್ಣ ಊರ್ಧ್ವಾಂಡ ಕಟಾಹ ವಿವರೇಣ ಅಂತಃ ಪ್ರವಿಷ್ಟಾಯ ಬಾಹ್ಯ ಜಲಧಾರ. ಹೇಗೆ ಹರ್ಕೊಂಡು ಬಂದಿದೆ ವಾಮನ ನೋಡ್ರಿ. ಆ ಗಂಗೆ ಯಾವ ಕಥೆಯನ್ನು ಹೇಳಿಕ್ಕೆ ಹೊರಟಿದೆ. ನಾವು ಒಂದು ನದಿ ನಮ್ಮ ದೇಶದಲ್ಲಿ ಹರಿಯುವಂಥ ಒಂದು ನದಿ ಏನು ಕಥೆಯನ್ನು ತಿಳಿಸಿಕೊಡ್ತದೆ. ನಾವು ಎಷ್ಟು ಜಿಗದಾಡಿದರೂ ದೇವರ ಮುಂದೆ ನಮ್ಮ ಮಾಟ ನಡೆಯಂಗಿಲ್ಲ ಅಂತ ತಿಳಿಸಿಕೊಡುವಂಥದ್ದು ಒಂದು ನದಿ. ಇನ್ನೂ ಗಂಗಾ ನದಿಗೆ ಅನೇಕ ಮಹತ್ವಗಳಿವೆ, ಅವನ್ನೆಲ್ಲ ಹೇಳೋರು ಹೇಳ್ತಿರ್ತಾರೆ. ಗಂಗಾ ನದಿಯ ಬಗ್ಗೆ ಹೇಳುವಾಗ ಅದು ಗಂಗಾ ನದಿಯ ಬಗ್ಗೆ ಹೇಳುವಾಗ ಆ ನದಿ, ಅದರಲ್ಲಿ ನಾವು ಹೇಳ್ತಿರ್ತೇವೆ ಸ್ನಾನ ಮಾಡುವಾಗ ಗಂಗಾ ಸ್ಮರಣೆಯನ್ನು ಮಾಡಿರಿ, ಗಂಗೆ ಇತಿಯೋ ಬ್ರೂಯಾತ್ ಅಂತ ಹೇಳ್ತೇವೆ. ಗಂಗಾ ಸ್ನಾನ ಮಾಡಿದರೆ ಪಾಪ ಹೋಗ್ತದೆ ಅಂತೀವಿ. ಗಂಗಾ ನದಿಯ ಮೃತ್ತಿಕೆ, ಗಂಗಾ ನದಿಯ ಮಣ್ಣು ನಮ್ಮನ್ನು ಅತ್ಯಂತ ಪವಿತ್ರಗೊಳಿಸುವಂತಹದ್ದು ಅಂತ ಹೇಳ್ತೇವೆ. ಒಂದು ಕಥೆ ಕೇಳಿದ್ದರಿ, ನೆನಪಾಗ್ಯದ, ಹೇಳಿಬಿಡ್ತೀನಿ. ನನ್ನೊಂದು ಸಮಸ್ಯೆ ಅದ ರೀ, ನಂಗೆ ಆ ನೆನಪಾದ ಹೊತ್ತಿನೊಳಗೆ ಆ ಕಥೆ ನಿಮಗೆ ಹೇಳಲಿಲ್ಲ ಅಂದ್ರೆ ರಾತ್ರಿ ನನಗೆ ನಿದ್ದೆ ಹತ್ತಂಗಿಲ್ಲ ರೀ. ಆಮೇಲೆ ನಿಮ್ಮನ್ನೆಲ್ಲಿ ಹುಡ್ಕೊಂಬರಲಿ ನಾ ಎಲ್ಲರ, ಅದಕ್ಕೆ ಈಗ ಸಿಕ್ಕಿರೀಗ ಹೇಳಿಬಿಡ್ತೀನಿ. ಒಮ್ಮೆ ಅಲ್ಲೇ ಹರಿದ್ವಾರದ ಹತ್ತಿರ ಒಂದು ಸ್ವಲ್ಪ ದೂರದಲ್ಲಿ ಒಂದು ಹಳ್ಳಿ. ಆ ಹಳ್ಳಿ ಒಳಗೆ ಅದು ಒಬ್ಬ ಶ್ರೀಮಂತರ ಶೆಟ್ಟಿ ಇದ್ರಿ. ಅವರು ಯಾತ್ರಾಕ್ಕೆ ಹೋಗ್ಬೇಕು ಅಂತ ಒಬ್ಬರು ಪುರೋಹಿತರನ್ನ ಎಲ್ಲರನ್ನೂ ಯಾತ್ರಾಕ್ಕೆ ಕರ್ಕೊಂಡು ಹೊಂಟಿದ್ರಂತ. ತನ್ನ ಮಗನ್ನ ಎಲ್ಲರೂ ಕರ್ಕೊಂಡು ಹೊಂಟಿದ್ರು. ರಾತ್ರಿ ಒಂದು ಕಡೆಗೆ ವಾಸ ಮಾಡೋ ಪ್ರಸಂಗ ಬಂತು, ವಾಸ ಮಾಡಿದರು. ಅಲ್ಲಿ ಪುರೋಹಿತರಿಗೆ ರಾತ್ರಿ ಎಚ್ಚರ ಆಗ್ಯದ್ರಿ. ಸುಮ್ಮನೆ ನೋಡೋಣ ಅಂತ ಹೋದ್ರು. ಎಚ್ಚರ ಆದಾಗ ಸ್ವಲ್ಪ ಕಾರವಾರ ಪ್ರವೃತ್ತಿ ಅಂತ ಒಂಚೂರು ಇರ್ತದೆ ರೀ. ಅಲ್ಲೊಂಚೂರು ತಲೆ ಹಾಕೋಣ, ಇಲ್ಲೊಂಚೂರು ತಲೆ ಹಾಕೋಣ ಅಂತ ಹಿಂಗಿರಂಗಿಲ್ಲ. ಕೆಲವರು ತಲೆ ಎಷ್ಟು ಹಾಕ್ತಿರ್ತಾರೆ, ಕೆಲವರು ಮೂಗು ಹಾಕ್ತಿರ್ತಾರೆ, ಇನ್ನು ಕೆಲವರು ಇರಲಿ ಅಂತೂ ಹಿಂಗೆಲ್ಲ ಕೆಲವರು ಹಾಕೋತಿರ್ತಾರೆ. ಅದಕ್ಕೆ ಇವ್ರು ಎದ್ದು ಹೋಗಿ ನೋಡಿದ್ರಂತ ಅಲ್ಲಿ ಎಲ್ಲ ಈ ಭೂತ ಪ್ರೇತ ಪಿಶಾಚಿಗಳೆಲ್ಲ ಡ್ಯಾನ್ಸು ಮತ್ತೊಂದು ಕುಣಿತ ಎಲ್ಲ ಮಾಡ್ಕೋತ ಕೂತಿದ್ವು ಅಂತ. ಪುರೋಹಿತರಿಗೆ ಸಂಶಯ ಬಂತು, ಇವ್ಯಾಕೆ ಹಿಂಗೆ ಭೂತ ಪ್ರೇತಗಳೆಲ್ಲ ಕೂತಾವ, ಯಾವುದೇ ಕಾರಣಕ್ಕೂ ಒಂದ್ಸರಿ ವಿಚಾರಿಸೋಣ ನಡಿ ಅಂತ ಅಲ್ಲಿ ತನಕ ಹೋದ್ರಂತ ಧೈರ್ಯ ಮಾಡ್ಕೊಂಡು. ಹಂಗೆ ಸಾಮಾನ್ಯವಾಗಿ ಯಾರೂ ಭೂತ ಪ್ರೇತಗಳ ತನಕ ಹೋಗಿ ವಿಚಾರ ಮಾಡ್ತಿರಂಗಿಲ್ಲ, ಪಿಶಾಚಿಗಳ ತನಕ ಹೋದರು. ಕೇಳಿದ್ರಂತ, ಏನ್ರಪ್ಪ ಏನು ಕೆಲಸ ಮಾಡ್ಲಿಕ್ಕೆ ಅಂತ ಧೈರ್ಯದಿಂದ ಕೇಳಿದ್ರಂತ. ಅದಕ್ಕೆ ಅವಲ್ಲಿ ಕೂತು ಪ್ರೇತ ಭೂತಗಳೆಲ್ಲ ಹೇಳಿದ್ವಂತೇನಿಲ್ಲ, ಇಲ್ಲಿದ್ದಾಳಲ್ಲ ಈಕಿ ಕನ್ಯಾ, ಈಕಿದು ಮದುವೆ ಇವತ್ತೇನಂತಾರೆ ಎದುರುಗೊಳ್ಳೋ ಕಾರ್ಯಕ್ರಮ, ನಾಳೆ ಮದುವೆ ಅದು ಅಂತ. ಪುರೋಹಿತರಂದ್ರು, ಈ ಪಿಶಾಚಿಗಳು ಸಹಿತಕ್ಕೆ ಲಗ್ನ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ವೇನೆ ಎಲ್ಲರ. ಯಾಕಂದ್ರೆ ಲಗ್ನಕ್ಕೆ ಎದುರುಗೊಳ್ಳೋದಂತ ಇವತ್ತು ಆತು, ಮತ್ತು ವರ ಯಾರು ಅಂತ ಕೇಳಿದ್ರಂತ. ಸುಮ್ಮನೆ ಅವ ಪುರೋಹಿತ, ಯಾಕಂದ್ರೆ ಪುರೋಹಿತರಂದ್ಮೇಲೆ ಅವ್ನು ಕೇಳ್ಕೊಬೇಕಾಗ್ತಿರ್ತಾರೆ, ಹೆಂಗೆ ಪುರೋಹಿತಿ ಮಾಡಿಸ್ಲಿಕ್ಕೆ ಬರೋದಿಲ್ಲ ಯಾರು ಅಂತ. ನಿಮ್ಮ ಶೆಟ್ಟಿ ಮಗ ಇದ್ದಾರಲ್ಲ ಅವರು ಅಂದ್ರು. ಪುರೋಹಿತರು ದಂದ್ಬಿಡ್ತೀಯದಿ, ಅವನು ಬದುಕಿದ್ದಾನ ಪುಣ್ಯಾತ್ಮ, ಏನು ಕಥೆ ಅಂತ ಕೇಳಿದ್ರಂತ. ಪಿಶಾಚಿಗಳಿದಂತ ಏನು ತಲೆ ಕೆಡ್ಸ್ಕೋಬೇಡ್ರಿ, ನಾಳೆ ನಿಮ್ಮ ಇವ ಶೆಟ್ಟಿ ಮಗ ಇದ್ದಾನಲ್ಲ ಅವ ಅಲ್ಲಿ ಹೋಗೋ ಕಾಲಕ್ಕೆ ಒಂದು ಗೂಳಿ ತಿವಿತದ, ಅವ ಸಾಯ್ತಾನ. ಅವ ಮಾಡಿದ ಪಾಪದ ಲೆಕ್ಕ ಎಷ್ಟು ಅಂತ ತಿಳ್ಕೊಂಡಿರಿ, ಅದು ತಿವಿದ್ಕೊಳ್ಳೆ ಸತ್ರ ಬೇರೆ ಏನಾಗಂಗಿಲ್ಲ, ಇದ ಪಿಶಾಚಾಗಿ ಹುಡ್ತಾನೆ, ನಮ್ಮ ಹುಡುಗಿನ ಅವಂಗ ಕೊಡ್ಬೇಕಂತ ಇಟ್ಕೊಂಡೀವಿ. ಪುರೋಹಿತರಂದ್ರು, ಯಾಕರೆ ಈ ಶೆಟ್ಟಿ ಜೊತೆಗೆ ಯಾತ್ರಾಕ್ಕೆ ಬನ್ಯಪ್ಪ, ಬಂದಿದ್ದಿಲ್ಲ ಅಂದ್ರೆ ಸುರಕ್ಷಿತ ಮನ್ಯಾಗ ಇರ್ತಿದ್ದೆ, ಆಗ್ಲಿ ಬಿಡು ಅಂತ ತಿಳ್ಕೊಂಡು ಹೇಳಿ ಹೋದ್ರಿ. ಯಾತ್ರಾಕ್ಕೆ ಹೋದ್ರು. ಅವ್ ಹೇಳ್ದಂಗ ಆತ್ರಿ, ಒಂದು ಗೂಳಿ ಬಂತ್ರಿ, ಬಂದವಂಗ ಕೋಡು ತಿವಿತು, ಸತ್ತಮ. ಮರುದಿವ್ಸ ಅವ್ರು ಯಾತ್ರಾ ಕ್ಯಾನ್ಸಲ್ ಮಾಡ್ಕೊಂಡು ಹೊಳೆ ಬಂದ್ರು. ಎಲ್ಲಿದ್ರು ನೋಡ್ರಿ ಅಲ್ಲೇ ಇಳ್ಕೊಂಡ್ರಿ. ರಾತ್ರಿ ಈ ಪುರೋಹಿತರಿಗೊಂದು ಕುತೂಹಲ, ಏನು ನಡೆದದ ಮದುವೆ ಒಳಗೆ. ಯಾಕಂದ್ರೆ ನಮಗೆ ದಕ್ಷಿಣಿ ಭಾಷೆ ಅಷ್ಟ ಅರ್ಥ ಆಗ್ತಿರ್ತಾವೆ, ಉಳಿದು ಸ್ವಲ್ಪ ತಿಳಿದಿಲ್ಲ. ಇಲ್ಲಿ ನಾವು ಹೋದ ಕೂಡಲೇ ನೋಡ್ತಾರೆ, ಎಲ್ಲಿ ಲಗ್ನ ಇಲ್ಲ ಪಗ್ನ ಇಲ್ಲ ಏನಿಲ್ಲರಿ, ಎಲ್ಲ ಶಾಂತ ಆಗಿಬಿಟ್ಟಿತ್ತು.
ಹಿಂಗ್ಯಾಕ್ರೋ ಅಂತ ಕೇಳಿರವರು. ಅದು ಕನ್ಯಾಪಿತ ಅದೇನು ಕೂತಿತ್ತಿಲ್ಲ ಕೇಳಿ ಹಿಂಗ್ಯಾಕ್ರೋ, ಮತ್ತು ಅವ್ನು ಹೊರ ಬರಲಿಲ್ಲ, ಏನು ಲಗ್ನ ಆಗಲಿಲ್ಲ, ಏನು ಎಲ್ಲ ಬರೋಬ್ಬರಿ ಆತ್ರಿ. ಒಂದು ಸಣ್ಣ ವ್ಯತ್ಯಾಸ ಆಗ್ಬಿಡ್ತು, ಹಿಂಗಾಗಿ ಅವ್ನು ಬರಲೇ ಇಲ್ಲ. ಏನಾಯ್ತು? ಆ ಗೂಳಿ ಹಾಯ್ದಿದ್ದು ಕರೆಕ್ಟು, ಅವ ಸತ್ತದು ಕರೆಕ್ಟು. ಆದ್ರೆ ಆ ಗೂಳಿ ಹಾಯೋಕ್ಕಿಂತ ಮೊದಲು ಗಂಗಾ ನದಿಯೊಳಗೆ ಹೋಗೋ ಕಾಲಕ್ಕೆ ಒಂಚೂರು ಹಿಂಗೆ ತಲೆ ಆಡ್ಸಿತ್ತಂತ, ಅದಕ್ಕೊಂಚೂರು ಮಣ್ಣು ಹತ್ತಿತ್ತಂತ. ಆ ಮಣ್ಣು ಇದ್ದದ್ದು ಕೋಡು ತಿವುದಕ್ಕೆ ಇವನು ಹೊಟ್ಟ್ಯಾಗ ಆ ಗಂಗಾ ಮೃತ್ತಿಕಾ ಸೇರಿಕೊಂಡು ಅವ ಸತ್ತವ್ ಸೀದಾ ಸ್ವರ್ಗಕ್ಕೆ ಹೋಗ್ಬಿಟ್ರಿ, ಪಿಶಾಚನೆ ಆಗಲಿಲ್ಲ ಅಂತ ಹೇಳಂತ. ಅಮೇರಿಕಾದಾಗಿದ್ದ ನದಿಗೆ ಈ ಕಥೆ ಹೇಳಿಕ್ಕೆ ಸಾಧ್ಯ ಇದೆಯಾ? ಲಂಡನ್ನಲ್ಲಿದ್ದ ನದಿಗೆ ಈ ಕಥೆ ಹೇಳ್ತೀರಾ? ನಮ್ಮ ಭಾರತ ಭೂಮಿಗೆ ಮಾತ್ರ ಈ ಕಥೆಯನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಆ ಭಾರತ ಭೂಮಿಯಲ್ಲಿ ಹುಟ್ಟಿರುವಂತಹ ನದಿ ಯಾವುದು? ಗಂಗಾ ನದಿ. ಅದನ್ನು ಹುಟ್ಟಿಸಿದವನು ಯಾರು? ನಮ್ಮ ಸ್ವಾಮಿ ವಾಮನ. ಇನ್ಯಾವ ದೇಶಕ್ಕೂ ಈ ಭಾಗ್ಯ ಇಲ್ಲ, ಇನ್ಯಾವ ದೇಶಕ್ಕೂ ಈ ಭಾಗ್ಯ ಇಲ್ಲ. ವೇದವ್ಯಾಸ ದೇವರು ಭಾಗವತದಲ್ಲಿ, ರಾಮಚಂದ್ರ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ದೇಶದ ಬಗ್ಗೆ ಹೇಳ್ತಾರೆ. ಒಂದು ನದಿ, ಒಂದು ಭೂಮಿ. ಇನ್ನೊಂದು ತಮಾಷೆ ಹೇಳ್ತೀನಿ. ನಮ್ಮಲ್ಲಿ ಬ್ರಹ್ಮಯಜ್ಞ ಅಂತ ಒಂದು ಮಾಡ್ತಿರ್ತಾರೆ. ಮಾಡೋರು, ಮಾಡದೇ ಇದ್ದವರಿಗೆ ಅಂತ ತಲೆಗೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಮಾಡೋರಿಗೆ ಅಷ್ಟೇ, ಯಾಕಂದ್ರೆ ಸುಳ್ಳೆ ಪಾಪ ಮಾಡದೇ ಇದ್ದವ್ರಿಗೆಲ್ಲ ಅದು ಯಾವುದಪ್ಪ ಹೊಸ ಅದು ಅಂತ ಹಿಂಗೆ ಅನ್ನಿಸ್ಲಿಕ್ಕೆ ಹೋಗ್ಬಾರ್ದು. ಮಾಡ್ತಿರ್ತಾರೆ. ಮಾಡೋ ಕಾಲಕ್ಕೆ ತರ್ಪಣ ಕೊಡ್ತಿರ್ತಾರೆ ಕೆಲವರು, ನೋಡ್ಕೊಳ್ರಿ. ಗಿರಯಃ ತೃಪ್ಯಂತು, ನಮ್ಮ ದೇಶದಲ್ಲಿದ್ದ ಪ್ರತಿ ಪರ್ವತಗಳು ತೃಪ್ತಿಯಾಗಲಿ ಅಂತ ತರ್ಪಣವನ್ನು ಕೊಡುತ್ತಾರೆ. ವೃಕ್ಷಾಹ, ಮರಗಳು ತೃಪ್ತಿಯಾಗಲಿ ಅಂತಾರೆ. ನಮ್ಮ ದೇಶದಲ್ಲಿರುವಂತಹ, ಭಾರತ ದೇಶದಲ್ಲಿರುವಂತಹ ಜನರ ಮನಸ್ಥಿತಿ ಹೇಗಿದೆ ಅಂದರೆ, ಇಲ್ಲಿರುವ ಮರ ಇದು ನಮ್ಮ ಸಂಬಂಧಿಕರು, ಇಲ್ಲಿರುವ ಪರ್ವತ ಇದು ನಮ್ಮ ಸಂಬಂಧಿಕ, ಇಲ್ಲಿರುವ ಪಕ್ಷಿ ಇದು ನಮ್ಮ ಸಂಬಂಧಿಕ, ಇಲ್ಲಿರುವ ಆಕಳು ಇದು ನಮ್ಮ ಸಂಬಂಧಿಕರು. ಅಲ್ರಿ, ಸಂಬಂಧ ಇಲ್ಲದೆ ಇದ್ದವರು ಯಾರು ಸುಮ್ಮನೆ ತರ್ಪಣ ಕೊಡ್ತಾರೆ? ಹೇಳಿ ನೋಡಂತ. ಯಾರೋ ಹೋಗಿರ್ತಾರೆ, ಇವ್ರು ಹೋಗಿ ನೀವ್ಯಾಕೆ ಬಂದಿರಿ? ಏನು ನಮಗೇನು ಸಂಬಂಧ ಇಲ್ಲ, ಸುಮ್ಮನೆ ಯಾಕೆ ಬಂದಿ? ಸಂಬಂಧ ಇಲ್ಲ ಅಂದರೆ ಸಂಬಂಧ ಇದ್ದವ್ರು ತಾನೇ ತರ್ಪಣವನ್ನು ಕೊಡೋದು. ಹಾಗಾದರೆ ಬ್ರಹ್ಮಯಜ್ಞದಲ್ಲಿ ನಾವು ಗಿಡಗಳಿಗೆ, ಮರಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಹಾವುಗಳಿಗೆ, ಪರ್ವತಗಳಿಗೆ, ನದಿಗಳಿಗೆ, ಸಮುದ್ರಕ್ಕೆಲ್ಲದಕ್ಕೂ ತೃಪ್ತಿಯಾಗಲಿ ಅಂತ ನೀರು ಬಿಡುತ್ತೇವೆ ಅಂದರೆ ಅವು ನಮ್ಮ ಸಂಬಂಧಿಕರು ಅನ್ನುವಂತಹ ಭಾವನೆಯಿಂದ ಬಿಡುತ್ತೇವೆ. ಇನ್ಯಾವ ದೇಶದಲ್ಲಿ ಈ ಪರ್ವತಗಳಿಗೆ, ಗಿಡಗಳಿಗೆಲ್ಲ ತರ್ಪಣವನ್ನು ಕೊಡುವಂತಹ ಭಾಗ್ಯ ಇದೆ? ಯಾವುದಿಲ್ಲ. ಎಲ್ಲ ನಮ್ಮ ಸಂಬಂಧಿಕರೇ ಆಗಿರುವಂಥವರು. ಅದಕ್ಕೊಂದು ತಮಾಷೆ ಇದೆ ರೀ. ಮನೆಯಲ್ಲಿ ಮರವನ್ನು ಪುರಾಣದಲ್ಲೇ ಹೇಳುವಂತಹ ಮಾತು, ಒಂದು ಗಿಡ ನೆಡಬೇಕಂತ. ಗಿಡ ನೆಟ್ಟರೆ ಏನು ಲಾಭ ಇರ್ತದೆ ಅಂತ ಹೇಳಿರ್ತಾರೆ. ಅಕಸ್ಮಾತ್ ಅವರ ಮಕ್ಕಳು, ಮುಂದಿನವರು ಯಾರೂ ಕೂಡ ಅವರಿಗೆ ಶ್ರಾದ್ದಾದಿಗಳನ್ನು ಮಾಡದೇ ಇದ್ರು ಅಂತ ಇಟ್ಕೊಳ್ರಿ, ಹೆಂಗೆ ರಗಡಾಗ್ತಾವ ಆಗ್ಯಾವ. ಆಗ ಮನೆಯಲ್ಲಿ ಮರಗಳನ್ನು ನೆಟ್ಟಿದ್ರೆ, ಆಚಾರ ನೀವು ಮನೆಗಳಲ್ಲಿ ಮರವನ್ನು ನೆಟ್ಟಿದ್ರೆ ಅಂದರೆ ನಾವು ಅಪಾರ್ಟ್ಮೆಂಟ್ನಲ್ಲಿ ಇದ್ರೆ ಎಲ್ಲಿ ನೆಡಬೇಕು? ಎಲ್ಲಿ ಜಾಗ ಇದೆ ಅಲ್ಲಿ ನೆಡ್ರಿ, ಎಲ್ಲಿ ಜಾಗ ಇದೆ ಅಲ್ಲಿ ನಡ್ರಿ. ಆ ಜಾಗದಲ್ಲಿ ನೀವು ಮರವನ್ನು ನೆಟ್ಟಿದ್ರೆ ಆ ಮರ ಇರ್ತದಲ್ಲ, ಅತಿಥಿಗಳಿಗೆ ಸ್ವಾಗತವನ್ನು ಮಾಡಿದರೆ, ಬಂದವರಿಗೆ ನೆರಳು ಕೊಟ್ಟರೆ, ಹಣ್ಣು ಕೊಟ್ಟರೆ, ಮಳೆಗಾಲದಲ್ಲಿ ಅದರ ಮೇಲೆ ಬಿದ್ದು ನೀರು ಕೆಳಗೆ ಬಿದ್ದರೆ ಅದು ಯಾರು ನೆಟ್ಟಿರ್ತಾರಲ್ಲ ಅವರಿಗೆ ಮಾಡಿದ ಶ್ರಾದ್ದ ಅಂತ ತಿಳಿಸಿಕೊಡ್ತಾ ಇದೆ. ಯಾವುದರಲ್ಲಿ ಇದೆ? ಯಾವ ದೇಶದಲ್ಲಿ ಇದೆ ಇದು? ನಮ್ಮ ದೇಶದಲ್ಲಿ ಮಾತ್ರ ಇದೆ. ನಮ್ಮ ದೇಶ ಬಿಟ್ಟರೆ ಇನ್ಯಾವ ದೇಶದಲ್ಲಿ ಇಲ್ಲ. ಇಂಥ ಭರತಖಂಡ, ಇಲ್ಲಿರುವ ನದಿ ಶ್ರೇಷ್ಠ, ಇಲ್ಲಿರುವ ಪರ್ವತ ಶ್ರೇಷ್ಠ, ಇಲ್ಲಿರುವ ಕ್ಷೇತ್ರಗಳು ಶ್ರೇಷ್ಠ, ಇಲ್ಲಿರುವಂಥ ಪಕ್ಷಿ ಪ್ರಾಣಿಗಳು ಶ್ರೇಷ್ಠ. ಅಂಥ ಭರತಖಂಡದಲ್ಲಿ ಹುಟ್ಟಿದ ನಾವೇ ಧನ್ಯರು. ಇಂಥ ಭರತಖಂಡದಲ್ಲಿನ ಇವತ್ತಿನ ಪ್ರಸಂಗದಲ್ಲಿ ಧಾರವಾಡ, ಇದು ಅಯೋಧ್ಯ ಪಟ್ಟಣ, ಇದು ವಸುಧಾರ ಅಂತನ್ನುವುದಂತಹದ್ದಾಗಿದೆ. ಅಂತಹ ಸ್ಥಳದಲ್ಲಿ ಮಹಾಸ್ವಾಮಿಗಳವರು ಬಂದು ಇಲ್ಲಿ ಚಾತುರ್ಮಾಸ್ಯವನ್ನು ನೆರವೇರಿಸಿ ಹೈಗ್ರೀವ ದೇವರನ್ನು ನಮ್ಮೆಲ್ಲರಿಗೂ ಕೂಡ ಪ್ರದರ್ಶನವನ್ನು, ಆ ದೇವರ ಸ್ಥಾಪನೆಯನ್ನು ಮಾಡಿ ಅವರ ಅನುಗ್ರಹ ಆಗುವಂತೆ ನಮ್ಮ ಮೇಲೆ ಮಹಾಕರುಣೆಯನ್ನು ತೋರಿಸಿದ್ದಾರೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.